ಜಾತ್ರಾ ಮಹೋತ್ಸವದಲ್ಲಿ ಅಂಗವಾಗಿ ಈ ಬಯಲಾಟ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಈ ಭಾಗದ ನಡೆದಾಡ ದೇವರಂತ ತಾತನವರಿಗೆ ನಮಸ್ಕರಿಸುತ್ತಾ ಮತ್ತು ನಮ್ಮ ನಾಯಕರಾದ ಸನ್ಮಾನ್ಯ ರಾಮುಲು ಸರ್ ಅವರ ಶ್ರೀಮತಿ ಭಾಗ್ಯಲಕ್ಷ್ಮಿ ಅಕ್ಕನವರು ಮತ್ತು ಈ ಭಾಗದ ನಾಯಕರಾಗಿರುವಂಥ ನಮ್ಮ ಗುರುಲಿಂಗಣ್ಣನವರು ಮತ್ತು ಅವರ ರಾಮುಲು ಸರ್ ಅವರ ಸಹೋದರಿಯವರು ಎಲ್ಲರೂ ಬಂದಿದ್ದಾರೆ. ಮತ್ತು ಬಾಣಾಪುರ ಗ್ರಾಮದ ನಮ್ಮ ನಾಗರಾಜ್ ಗೌಡರು, ಜಗ್ಗನಗೌಡರು ಮತ್ತು ಈ ಭಾಗದ ನಮ್ಮ ಶಿವರಾಮ ರೆಡ್ಡಿ ಅಣ್ಣನವರು ಅಂದರೆ ಅವ್ರ ಹೆಸರು ಹೇಳಲೇಬೇಕಾಗುತ್ತೆ. ಮತ್ತು ನಮ್ಮ ನಾಗೇಶ್ವರ ಗೌಡರು ನಮ್ಮ ಗುರುಗಳು ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಅಭಿಮಾನಿಗಳು, ದೇವರುಗಳೇ, ಇವತ್ತೇನು ಈ ಜಾತ್ರಾ ಮಹೋತ್ಸವದಲ್ಲಿ ಈ ಬಯಲಾಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಹಳ್ಳಿ ಭಾಗದಲ್ಲಿ ಈ ನಾಟಕ ಭಾಳಷ್ಟು ಪ್ರಾಮುಖ್ಯತೆ ಇದೆ. ಯಾಕಂದರೆ ಮೊದಲಿನಿಂದ ಕೂಡ ನಮ್ಮ ಪುರಾತನ ಇತಿಹಾಸಗಳಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯ ಇವತ್ತಿಗೂ ಕೂಡ ತಾವೆಲ್ಲರೂ ಮುಂದುವರ್ಸ್ಕೊಂಡು ಬರ್ತಿದ್ರೆ ಇದು ಪೂರ್ವಜನ ಪುಣ್ಯ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲ ಟಿವಿಗಳು ನೋಡ್ತಿರ್ಬೋದು, ಮೊಬೈಲ್ಗಳು ನೋಡ್ತಿರ್ಬೋದು ಮತ್ತು ಬೇರೆ ಬೇರೆ ಏನು ಚಾನಲ್ಗಳು ನೋಡ್ತಿರ್ಬೋದು. ಆದರೆ ಈ ಹಳ್ಳಿ ಪ್ರದೇಶದಲ್ಲಿ ಈ ಬಯಲಾಟಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಮತ್ತು ಈ ಕಲಾ ಪೋಷಕರಿಗೆ ಏನು ಅವರ ಜೀವನ ಈ ನಿಮಗಾಗಿ ಮುಡುಪಾಗಿಟ್ಟಿದ್ದಾರೆ. ಯಾಕಂದರೆ ಎಷ್ಟೋ ವರ್ಷದಿಂದ ಪ್ರಾಕ್ಟೀಸ್ ಮಾಡಿ ಮತ್ತು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ಜನಗಳ ಈ ಊರಿನಲ್ಲಿರ್ತಕ್ಕಂಥ ಕಲೆಗಾರನ ನಡೆಸ್ಕೊಟ್ಟಿರುವಂಥ ನಮ್ಮ ಮಾಸ್ಟರ್ಗಳಾಗಿರ್ಬೋದು, ತಬಲಾಮಾನ್ಗಳಾಗಿರ್ಬೋದು, ಎಲ್ಲರಿಗೂ ಕೂಡ ನೀವೊಂದು ಉತ್ಸಾಹಗಳಾಗಿ ಇವತ್ತು ಅವನ್ನೆಲ್ಲ ಕರೆಸಿ ವೇದಿಕೆಯ ಮೇಲೆ ನಮ್ಮ ಊರಿನ ಕಲಾಕಾರಗಳಿಗೆ ನೀವೆಲ್ಲರ ಪ್ರದರ್ಶನವನ್ನು ನೋಡಲಿಕ್ಕೆ ಇಷ್ಟೊಂದು ಕಾತರಾಗಿ ಇಷ್ಟು ಜನಗಳು ಸೇರಿದ್ರಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ವಾಭಿಮಾನ, ನಾಟಕಗಳಲ್ಲಿ ಅಭಿಮಾನ ಇವತ್ತು ಕಂಡು ಬರ್ತದೆ. ಅದಕ್ಕಾಗಿ ಈ ನಾಟಕಗಳ ಪ್ರಯತ್ನ ಏನಂದರೆ ಈ ಹಳ್ಳಿಗಾಡಿನಲ್ಲಿ ನಮ್ಮ ರೈತರ ಜನಕ್ಕೆ ಎಲ್ಲ ಊರು ದೇವರು ಮಾಡಿದ್ರೆ ಮತ್ತು ಬಯಲಾಟಗಳಾಡಿದ್ರೆ ಒಳ್ಳೆ ಮಳೆ ಬರುತ್ತೆ ಮತ್ತು ಒಳ್ಳೆ ಬೆಳೆ ಬರುತ್ತಂತ ಒಂದು ಇತಿಹಾಸಗಳಿದೆ. ಅದರ ಪೂರ್ವವಾಗಿ ನೀವೆಲ್ಲರೂ ಇವತ್ತು ಈ ಊರಿನಲ್ಲಿ ಬಾಣಾಪುರದಲ್ಲಿ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ. ಇದಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀರಾಮ್ ಸರ್ ಅವರು ಬರಬೇಕಾಗಿತ್ತು. ಆದರೆ ಅವರು ಡೆಲ್ಲಿಯಲ್ಲಿ ಇರೋ ಕಾರಣ ಅನಿವಾರ್ಯವಾಗಿ ಬರಲಿಕ್ಕಾಗಿದ್ದಿಲ್ಲ. ಅದಕ್ಕಾಗಿ ಅವರ ಶ್ರೀಮತಿಯವ್ರನ್ನ ನಮ್ಮ ಭಾಗ್ಯಲಕ್ಷ್ಮಿ ಅಕ್ಕನವ್ರು ಕಳಿಸ್ಕೊಂಡಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಅಭಿಮಾನ ನಮ್ಮ ರಾಮುಲು ಸಾಹೇಬ್ರ ಮೇಲೆ ಇರಬೇಕು, ಅವ್ರ ಕುಟುಂಬ ಮೇಲೆ ಇರಬೇಕಂತ ಕೇಳ್ಕೊತಾ ನಮಗೂ ಕೂಡ ಇಲ್ಲಿ ಕರೆಸಿಕೊಂಡು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಬ್ಬ ಮುಖಂಡರಾದಂಥ ಶ್ರೀ ಗುರುಲಿಂಗಗೌಡ್ರಿಗೆ ಅದು ಮಾತಾಡಬೇಕು. ಬಾಣಾಪುರ ಗ್ರಾಮ ದೇವತಾದ ಸುಂಕಲಮ್ಮವ್ವ ಮತ್ತು ಪೆದ್ದಮ್ಮವ್ವನ ಜಾತ್ರೆ ಕುಂಭೋತ್ಸವಕ್ಕೆ ತಾವೆಲ್ಲರೂ ಒಳ್ಳೆಯ ಒಂದು ವಿಜೃಂಭಣೆಯಿಂದ ನಿನ್ನೆಯಿಂದ ಆಚರಿಸಿರ್ತಾರೆ. ಅದರ ಅಂಗವಾಗಿ ನಾವೇನು ನಮ್ಮ ಮನೆಗಳಿಗೆ ನಮ್ಮ ಅಕ್ಕ ತಂಗಿಯರನ್ನ, ಅತ್ತೆಯರನ್ನ, ಬೀಗರನ್ನೆಲ್ಲ ಸುತ್ತಮುತ್ತ ಇರೋ ಜನನೆಲ್ಲ ಕರೆಸಿ ಒಂದು ಸಂಭ್ರಮದಿಂದ ಇರೋ ಸಂದರ್ಭದಲ್ಲಿ ವಾಡಿಕೆಯಂತೆ ಅಭಿಮನ್ಯು ಕಾಳಗಂತ ಬಯಲಾಟ ಈ ಬಾಣಾಪುರ ಗ್ರಾಮದಲ್ಲಿ ಇವತ್ತು ಹಮ್ಮಿಕೊಂಡಿರ್ತಾರೆ. ಎಲ್ಲ ನುರಿತ ಕಲಾವಿದರು ಮತ್ತು ನಮ್ಮ ನಾಟಕದವರು ಏನಿದಾರ ಎಲ್ಲ ಹುಡುಗರಿಂದ ತುಂದಾರ. ಇದನ್ನೆಲ್ಲ ತಾವೆಲ್ಲ ಸೌಧನದಿಂದ ಬೆಳಿಗ್ಗೆ ತಕ್ಕೆಲ್ಲ ನೋಡಿ ತುಂಬ ಸಂತೋಷವಾಗಿ ಇರ್ಬೇಕಂತ ಕೇಳ್ತಾ, ಅದೇ ರೀತಿ ಭಗವಂತ ನಮಗೆ ಮಳೆ, ಬೆಳೆ ಮತ್ತು ರೇಟ್ ಕೂಡ ಕೊಡ್ಲಂತ ದೇವರಲ್ಲಿ ಪ್ರಾರ್ಥನೆ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕರೆಗೆ ಹೋಗೊಟ್ಟು ಈ ತಡವಾಗಿ ಆದರೂ ಈ ಸಮಯದಲ್ಲಿ ಬಂದಂಥ ಭಾಗ್ಯಲಕ್ಷ್ಮಿ ಅಕ್ಕ ಅವರಿಗೆ ಈಗ ಶಾಲಾ ಶಿಕ್ಷಕರ ಮುಖಾಂತರ ನಮ್ಮ ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಶ್ರೀ ಗುರುಲಿಂಗನಗೌಡರಿಗೆ ಜಗದೀಶ್ ಗೌಡರಿಂದ ಗೌರವ ಸಮರ್ಪಣೆ.
ಶ್ರೀ ಸಣ್ಣ ಶಿವರಾಮ ರೆಡ್ಡಿ ಅವರು ವೇದಿಕೆಗೆ ಬರಬೇಕು. ಸಣ್ಣ ಶಿವರಾಮ ರೆಡ್ಡಿ ಅವರು. ಸಣ್ಣ ಶಿವರಾಮ ರೆಡ್ಡಿ ಅವರು. ಶ್ರೀ ಓಬಳೇಶ್ ಅವರಿಗೆ ಸಣ್ಣ ಶಿವರಾಮ ರೆಡ್ಡಿಯಿಂದ ಗೌರವ ಸಮರ್ಪಣೆ. ಅದೇ ರೀತಿ ಕಾಗಲಿಂಗಯ್ಯನವರಿಗೆ ಗೌರವ ಸಮರ್ಪಣೆ. ಇನ್ನೊಬ್ಬ ಗುರುಗಳಾದಂಥ ಶ್ರೀ ಶಿವಕುಮಾರ್ ತಾತ್ನವರಿಗೆ ಜಗದೀಶ್ ಗೌಡ್ರು. ಶ್ರೀ ವೀರೇಶ್ ಗೌಡರಿಗೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀ ಇಂದ್ರೇಶ್ ಅವರಿಗೆ. ಈ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯರಿಗೂ ನಮ್ಮ ನಾಟಕ ಮಂಡಳಿ ಪರವಾಗಿ ಬಾಣಾಪುರ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಸರ್ವ ಸದಸ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು.